ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ತರ ಏರಿಕೆ ಆಗ್ತಾ ಇದ್ದಂತೆ ಸಹಜವಾಗಿ ಜನಸಾಮಾನ್ಯರಿಗೆ ಒಂದು ಆತಂಕ ಇದ್ದೇ ಇರುತ್ತೆ. ಅದೇ ರೀತಿ ನಿಮ್ಮ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ತಾನೇ ಯಾದಗಿರಿಯಲ್ಲಿ ನಮ್ಮ ಪ್ರತಿನಿಧಿ ನಾಗಮ್ಮ ಮಾಲಿಪಾಟೀಲ್ ಅವರು ಹೇಳ್ತಾ ಇದ್ರು, ಮಿಶ್ರ ಪ್ರತಿಕ್ರಿಯೆ ಇದೆ. ಕೆಲವರು ಅದನ್ನ ತಗೊಳ್ತಿದ್ದಾರೆ, ಕೆಲವರು ಕಷ್ಟ ಆಗುತ್ತೆ ಜೀವನ ನಡೆಸೋಕೆ ಅಂತ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ. ಅದೇ ರೀತಿ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಟೆನ್ಷನ್ ಇದೆಯಂತೆ. ದರ ಏರಿಕೆ ಆದ್ರೂ ಪರವಾಗಿಲ್ಲ, ಸಿಗುತ್ತಾ ಸಿಗಲ್ವಾ ಅದ್ರ ಬಗ್ಗೆನೇ ಕ್ಲಾರಿಟಿ ಇಲ್ಲ ಅಂತ ಜನ ಆತಂಕಗೊಳ್ತಿದ್ದಾರೆ. ರೇಟ್ ಮತ್ತಷ್ಟು ಹೆಚ್ಚಾಗುವ ಆತಂಕ ಜನ ಫೇಸ್ ಮಾಡ್ತಿದ್ದಾರೆ. ವಿಜಯಪುರದಲ್ಲಿ ಬಂಕ್ಗೆ ಮುಗಿ ಬೀಳ್ತಿದ್ದಾರಂತೆ ಗ್ರಾಹಕರು. ಬೆಳಗ್ಗೆನೆ ಬಂಕ್ಗೆ ಬಂದು ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಸವಾರರು ಮುಂದಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಹಿನ್ನೆಲೆ ಈ ಆತಂಕ ಬೇರೆ ಜನಸಾಮಾನ್ಯರಿಗೆ. ₹3 ಹೆಚ್ಚಳ ಆಗಿದ್ದು ಒಂದ್ ಕಡೆ ಟೆನ್ಷನ್ ಆದ್ರೆ, ಮತ್ತೊಂದು ಕಡೆ ಅಟ್ಲೀಸ್ಟ್ ಸಿಗುತ್ತಾ ಸಿಗಲ್ವಾ, ಬಹುತೇಕ ಕಡೆ ಸಿಗಲ್ಲ ಅನ್ನೋದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಪೆಟ್ರೋಲ್ ಬಂಕ್ ಮಾಲೀಕರು ಕಾಯ್ತಿರ್ತಾರೆ ಅಂತ. ಪರಿಸ್ಥಿತಿಯ ದುರುಪಯೋಗ ಅಂತಾರಲ್ಲ, ಹಂಗಾಗೋ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚುವರಿ ದುಡ್ಡನ್ನ ವಸೂಲಿ ಮಾಡ್ತಾರೆ ಜನಸಾಮಾನ್ಯರಿಂದ. ಈಗ ಕೇಂದ್ರ ಹೇಳಿದೊಂದು ರೇಟ್ ಇರುತ್ತೆ, ಇವರು ಮತ್ತೊಂದು ಸ್ವಲ್ಪ ಜಾಸ್ತಿ ರೇಟ್ ಹಾಕಿ ನಾವೇನ್ ಮಾಡಕ್ಕಾಗಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ, ಇಷ್ಟು ಕೊಟ್ರೆ ಹಾಕ್ತೀವಿ, ಇಂಥ ಡಿಮ್ಯಾಂಡ್ಗಳನ್ನ ಕೂಡ ಮಾಲೀಕರು ಮಾಡ್ತಾರೆ. ಸೊ ಆತಂಕ ಜನರಲ್ಲಿ ಕಾಡ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ದೇಶದ ಪ್ರಧಾನಿ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬೆಳೆಸಿ ಸಾಧ್ಯವಾದಷ್ಟು ಸಾರ್ವಜನಿಕ ವಾಹನಗಳಲ್ಲಿ ತಿರುಗಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಮೊನ್ನೆ ಅಷ್ಟು ಚಿನ್ನ ದುಬಾರಿ ಆಗಿತ್ತು. ಈಗ ಪೆಟ್ರೋಲ್ ಡೀಸೆಲ್ ಕೂಡ ₹3.12, ₹3.23 ಅಷ್ಟು ಡೀಸೆಲ್ ದರ, ಪೆಟ್ರೋಲ್ ದರ ಹೆಚ್ಚಾಗಿರುವಂತದ್ದು ನೋಡ್ತಾ ಇರ್ಬೋದು. ನನ್ನ ಒಂದು ಹಿಂಭಾಗದಲ್ಲಿ ಏನು ಈ ಒಂದು ಇಂಡಿಯನ್ ಆಯಿಲ್ ಬಂಕ್ ಇದೆ, ಆ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಈಗ ನೋಡ್ತಾ ಇರೋ ಹಾಗೆ ಬಂದಿರುವಂತ ವಾಹನಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ ತುಂಬಿಸುವಂತ ಕೆಲಸ ನಡೀತಾ ಇರುವಂತದ್ದು ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇರುವ ಹಾಗೆ ಏನು ಪೆಟ್ರೋಲ್ ಮತ್ತು ಡೀಸೆಲ್ ನ ದರ ಇದೆ ಅದು ಒಂದು ಡಿಸ್ಪ್ಲೇ ಕೂಡ ಆಗ್ತಾ ಇರುವಂತದ್ದು. ಪೆಟ್ರೋಲ್ ಡೀಸೆಲ್ ನ ದರವನ್ನ ನೋಡ್ತಾ ಇರುವ ಹಾಗೆ ಈಗಾಗಲೇ ₹94, ₹64 ಅಷ್ಟು ಈಗ ರೇಟ್ ಹೆಚ್ಚಳ ಕೂಡ ಆಗಿರುವಂತದ್ದು. ತಡರಾತ್ರಿಯಿಂದಲೇ ಬಹುತೇಕ ದರ ಹೆಚ್ಚಳ ಆಗಿರುವಂತದ್ದು. ಈಗ ಸಾರ್ವಜನಿಕರು ಕೂಡ ಪೆಟ್ರೋಲ್ ಡೀಸೆಲ್ ನ ಅಭಾವ ಮತ್ತೆ ಎದುರಾಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಮುಗಿಬಿದ್ದು ಪೆಟ್ರೋಲ್ ಡೀಸೆಲ್ ಅನ್ನ ಖರೀದಿ ಮಾಡುವಂತ ಒಂದು ಸಾಹಸಕ್ಕೆ ಹಾಕಿರುವಂತದ್ದು. ಯಾಕಂತಂದ್ರೆ ಪೆಟ್ರೋಲ್ ಡೀಸೆಲ್ ಸಿಗ್ತದೆ ಇಲ್ವೋ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬೈಕ್ ಸವಾರರು ಕೂಡ ಎಂದಿನಂತೆ ಪೆಟ್ರೋಲ್ ಅನ್ನ ಬೈಕ್ಗಳಿಗೆ ಹಾಕೋದಕ್ಕೆ ಬಂದಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಬಹುತೇಕ ಕಡೆ ಏನ್ ಜನ ಕ್ಯಾನ್ಗಳನ್ನ ತೆಗೆದುಕೊಂಡು ಮುಗಿಬಿಡ್ತಾರೆ, ಅದ್ರ ಜೊತೆಗೆ ಬಾಟಲ್ಗಳಲ್ಲಿ ತುಂಬಿಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಈ ಒಂದು ಇಂಡಿಯನ್ ಆಯಿಲ್ ಆಸ್ಪದವನ್ನ ಕೊಟ್ಟಿಲ್ಲ, ವಾಹನಗಳಿಗೆ ಮಾತ್ರ ಪೆಟ್ರೋಲ್ ಡೀಸೆಲ್ ಅನ್ನ ತುಂಬಿಸುವಂತ ಕೆಲಸವನ್ನ ಈಗ ಮಾಡಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು ಪೆಟ್ರೋಲ್ ನ ದರ ಆಗಿರ್ಬೋದು, ಡೀಸೆಲ್ ನ ದರ ಆಗಿರ್ಬೋದು ಹೆಚ್ಚಳ ಆಗಿರುವಂತದ್ದು ಇರಾನ್ ಇಸ್ರೇಲ್ ನ ಯುದ್ಧದ ಪರಿಣಾಮವಾಗಿ ಈ ಒಂದು ಪರಿಸ್ಥಿತಿ ಎದುರಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.